ಲೀಡರ್ಸ್ ನ್ಯೂಸ್ನ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 6 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಈಗಾಗಲೇ ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಸರ್ ಇಂದಿನ ಸಂಚಿಕೆಯಲ್ಲಿ ನಾವೇನ್ ಚರ್ಚೆ ಮಾಡ್ತಾ ಇದ್ದೋ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ 4-5 ಪೋಸ್ಟ್ಗಳಲ್ಲಿ ಕೂರ್ಲಿಕ್ಕೆ ಹೇಗ್ ಸಾಧ್ಯ, ಅದ್ರಲ್ಲೂ ಸ್ವತಃ ಶಾಸಕರೇ 5 ಪೋಸ್ಟ್ ಅಲ್ಲಿ ಇದ್ದಾರೆ. ನೀವು ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಆ ಮುಂದುವರೆದ ಭಾಗವಾಗಿ 5 ಪೋಸ್ಟ್ ಅಲ್ಲಿ ಕೂರೋದು ಎಷ್ಟು ಮಟ್ಟಕ್ಕೆ ಸರಿ, ಅದರಿಂದ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ, ಪ್ಲಸ್ ಮೈನಸ್ ಹೇಳೋದಾದ್ರೆ? ಸರಿ ಅಂತ ಹೇಳಕ್ ಹೋಗಿದ್ರೆ ಮೇಡಮ್, ಅಲ್ಲಿ ಮೆಂಬರ್ಶಿಪ್ ಆಕ್ಟ್ ಇದೆ. ಆ ಮೆಂಬರ್ಶಿಪ್ ಆಕ್ಟ್ ಇವರು ಹಿ ಈಸ್ ನಥಿಂಗ್ ಬಟ್ ಎ ಲಾ ಎಕ್ಸಿಕ್ಯೂಟರ್. ಇವರು MLA, ಇವರು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇವ್ರು ನಡೆದಿ ಎಲ್ಲರಿಗೂ ದಾರಿ ತೋರಿಸ್ಬೇಕಾಗಿರೋದು. ಹೌದು. ಇವರೇ ಆ ಮೆಂಬರ್ಶಿಪ್ ಆ್ಯಕ್ಟ್ಗೆ ವೈಲೇಟ್ ಮಾಡಿದ್ರೆ ಬೇರೆಯವ್ರ ಕಿವಿ ಮೇಲೆ ಏನು ಓಡ್ತದೆ ಹೇಳಿ ಸ್ವಲ್ಪ. ನನ್ನ ಕನ್ಸರ್ನ್ಸೇ ಇದೆ, ನಾನು ಕೇಳೋದು ಇದೆ. ಮತ್ತು ಇವ್ರಿಗೆ ಪದ ನಾನು ಸುಮಾರು ಇವಾಗ 1 ವರ್ಷದಿಂದ ಹೇಳ್ತಾ ಇದ್ದೀನಿ, ನೀವು 5 ಪೋಸ್ಟ್ನಲ್ಲಿ ಇದ್ದೀರಿ, 5 ಪೋಸ್ಟ್ನಲ್ಲಿ ಇದ್ದೀರಿ ಅಂತ. ಕೇಳೋದೇ ಇಲ್ಲ ಮೇಡಮ್, ಕೇಳೋಕ್ಕೆ ಹೋಗಲ್ಲ. ಲೆಟರ್ಸ್ ಬರೀತೀನಿ, ಈ ಸಬ್ಜೆಕ್ಟ್ ಮೇಲೆ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಬೇಕು, ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಅಂತ. ಸುಮಾರು 15-20 ಇಶ್ಯೂ ಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಈ ಇಶ್ಯೂಗೂ ಬರೆದಿದ್ದೀನಿ. ಇದರ ಮೇಲೇನೂ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಕಿವಿ ಮೇಲೆ ಮೊಯ್ನೆ ಹೋಗಲ್ಲ. ಏನು ಹೇಳ್ತಾರೆ ಅಂದ್ರೆ ಮಾತಾಡೋದೇ ಇಲ್ವಾ? ಇಲ್ಲ, ರೆಸ್ಪಾನ್ಸೇ ಇಲ್ಲ. ಅದು ಏನಂತ ಹೇಳೋಣ, ಒಂದು ಉದಾಹರಣೆ ಅಂತ ಹೇಳಕ್ ಹೋಗಿದ್ರೆ, ಇವ್ರ ಕಡೆನವರು ಇನ್ನೂ ಒಂದು 4-5 ಕಮಿಟಿನಲ್ಲಿ ಕೂತವ್ರೆ. ಅವ್ರು ನನ್ನ ಮುಖದ ಮೇಲೆ ಹೇಳವ್ರೆ, ಏನ್ ಕಿತ್ಕೊಳ್ತೀಯ ಕಿತ್ಕೊ ಅಂತ ಹೇಳ್ದಂಗೆ. ಸೊ ಎಲ್ಲರೂ ಹಿಂಗೆ ಇವರು. ದಟ್ ಮೀನ್ಸ್ ದೇ ಆರ್ ಮಿಸ್ಯೂಸಿಂಗ್ ದಿ ಪವರ್. ಅಲ್ಲಿಗೆ ಬರ್ತದೆ ಅಲ್ಲ ಇದು. ನಾನೇನು ಅಲಿಗೇಷನ್ ಇಲ್ಲ ಮಾಡ್ತಾ ಇರೋದು, ನಾವು ಏನು ಅನ್ಭೋಗಿಸಿದೀವಿ ನಾನು ಅದು ಹೇಳ್ತಾ ಇರೋದು. ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಹೇಳಿದ್ರೆ ನೀವೇ ಹೇಳಿ ನನಗೆ ಏನು ಅದು ಅದರ ಪ್ರಕಾರ ಏನು ಎಕ್ಸ್ಪ್ಲನೇಷನ್ನು. ಸೊ ಆವಾಗ ನಾವು ಏನು ಮಾಡ್ತೀವಿ, ಇವ್ರಿಗೆ ಬರೀತೀವಿ. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಮೇಲೆ ಇವ್ರಿಗೆ ಬರೀತೀವಿ. ಕೇಳಲ್ಲ. ಮೇಲ್ಗಡೆ ನಮ್ದು ಏನಿದೆ ಫ್ಯಾಕ್ಟ್ಸು, ಅಲಿಗೇಷನ್ಸ್ ಇಲ್ಲ. ಪದ ಹೇಳ್ತಾ ಇದ್ದೀನಿ, ಅಲಿಗೇಷನ್ಸ್ ಇಲ್ಲ, ಫ್ಯಾಕ್ಟ್ ಸೇರಿಸಿ ಇನ್ಕ್ವೈರಿಗೆ ಹಾಕಿ ಇವ್ರಿಗೆ ಯಾರ್ಯಾರು ಏನೇನು ಮಾಡವ್ರೆ ಇವ್ರಿಗೆ ಜಸ್ಟ್ ಫೈಂಡ್ ದಿಸ್ ಪರ್ಸನ್ಸ್, ಇಫ್ ದೇ ಆರ್ ಗಿಲ್ಟಿ ಪನಿಷ್ ದೆಮ್ ಅಂತ ಬರೀತೀವಿ. ಯಾವುದೋ ಒಂದು ಮೂಲೆನಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ ದಾಖಲೆ. ಒಂದ್ ಕಾಲದಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಗ್ತಾ ಇರಲಿಲ್ಲ. ಒಂದ್ ಕಾಲದಲ್ಲಿ ನನ್ನ ಸ್ಟಾರ್ಟಿಂಗ್ ಹೋರಾಟನಲ್ಲಿ ಇನ್ಫಾರ್ಮೇಶನ್ ಕೊಡಕ್ಕೆ ತಡೆ ಹಾಕ್ಸ್ಬಿಟ್ಟಿದ್ರು ಯಾರೋ ಇಲ್ಲಿ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಒಂದ್ 5-6 ವರ್ಷ ಕಣ್ಣಿಂದ ರಕ್ತ ಸುರಿಸ್ಬಿಟ್ರು ಇವರು. ಆ ರೀತಿಯಿಂದ ತೊಂದರೆ ಕೊಟ್ರು ಇವರು. ಆಮೇಲೆ ಆಫೀಸರ್ಸ್ಗೆ ನಾನು ಭಾಳ ರಿಕ್ವೆಸ್ಟ್ ಮಾಡಿ ಕೇಳಿಲ್ಲದಕ್ಕೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಇವ್ರಿಗೆ ಕರ್ಕೊಂಡು ಹೋಗಿದ್ಕೆ ಆಫೀಸರ್ಸ್ ಇವಾಗ ಇನ್ಫಾರ್ಮೇಶನ್ಸ್ ಕೊಡಕ್ಕೆ ರೆಡಿ ಆಗಿದ್ರು. ಇವಾಗ ಅಲ್ಹಮ್ದುಲಿಲ್ಲ ಮೈಸೂರಿನಲ್ಲಿ ಇನ್ಫಾರ್ಮೇಶನ್ ನನಗೆ ಸಿಗ್ತೈತೆ ಅಂತ ಹೇಳಿದ್ರೆ ಅಲ್ಹಮ್ದುಲಿಲ್ಲ, ವೆಲ್ ಅಂಡ್ ಗುಡ್. ಬರ್ತಾ ಇರೋದು ಬರ್ತೈತೆ, ಇಲ್ಲ ಅಂತ ಹೇಳಕ್ ಆಗ್ಬಾರ್ದು. ಅಂದ್ರೆ ನಾನು ಸೇಫ್ ಗಾರ್ಡ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇವ್ರ ಪರವಾಗಿ ಆಫೀಸರ್ಸ್ ಪರವಾಗಿ ನಾನು ಎಲ್ಲೂ ಕಂಪ್ಲೇಂಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ನನಗೆ ಗೊತ್ತು ಈ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಸಮ್ವನ್ ಇಸ್ ರನ್ನಿಂಗ್ ಬಿಹೈಂಡ್ ದಿಸ್ ಒನ್, ಸಮ್ವನ್ ಕಂಟ್ರೋಲ್ ಮಾಡ್ತಾವ್ರೆ. ಈ ಪಾಪ ಆಫೀಸರ್ಸ್ ಏನ್ ಮಾಡ್ತಾರೆ, ಆಫೀಸರ್ಸ್ ಏನೋ ಮಾಡ್ತಾವ್ರೆ, ಪಾಪ ಅವ್ರ ಜೀವನಕ್ಕೂ ತೊಂದರೆ ಆಗ್ದಂಗೆ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ತಡೆ ಹಾಕೊಂಡು ಹೋಗ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದ್ ಕಡೆ ಸೀರಿಯಸ್ ಇಶ್ಯೂಸ್ ಇರೋದು ಜಾಗದಲ್ಲಿ ಆಫೀಸರ್ಸ್ಗೂ ನಾನು ಎಲ್ಲೋ ಒಂದ್ ಕಡೆ ಬರಿತಾ ಇದ್ದೀವಿ ಮೇಲ್ಗಡೆ ಅಧಿಕಾರಿಗೆ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಆ ಟೈಮ್ನಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಕೊಳ್ಳಿಲ್ಲ. ಇವಾಗ ನನಗೆ ಆ ಇನ್ಕ್ವೈರೀಸ್ ನಡೆಯಕ್ಕೆ ಕೊಡ್ತಾ ಇಲ್ಲ, ಎಲ್ಲ ತಡೆ ಇದೆ. ಸೊ ಇವಾಗ ಅಲ್ಟಿಮೇಟ್ಲಿ ಏನ್ ಮಾಡಬೇಕು ಮೇಡಮ್, ಅವೇರ್ನೆಸ್ಗೆ ಮೀಡಿಯಾ ಪ್ಲಾಟ್ಫಾರ್ಮ್ ಇಸ್ ನಥಿಂಗ್ ಬಟ್ ಅವೇರ್ನೆಸ್. ಜನಕ್ಕೆ ಗೊತ್ತಾಗಬೇಕು ಏನ್ ನಡೀತಾ ಐತೆ ಅಂತ. ಪ್ಲಾಟ್ಫಾರ್ಮ್ ಅಲ್ಹಮ್ದುಲಿಲ್ಲ ಮೀಡಿಯಾಗೆ ಬರೋದು ಕಾರಣ ಇದೇ ಒಂದು ನಂದು ದೊಡ್ಡ ಕಾರಣ ಇದು. ಯಾಕಂದ್ರೆ ನಾವು ಏನು ಎಂಡ್ ಆಫ್ ದಿ ವರ್ಲ್ಡ್ ಗಂಟ ನಾವು ಇಲ್ಲಿ ಬದುಕೊಂಡಿರ್ತೀವಿ ಅಂತ ಇರಲ್ಲ. ನಾವು ಏನೋ ಒಂದು ಗೊತ್ತಾಗ್ಬೇಕು ಜನಕ್ಕೆ, ನಾವು ಏನೋ ಶ್ರಮ ಪಡ್ತಾ ಇದ್ದೀವಿ ಅಂತ ಜನಕ್ಕೆ ಗೊತ್ತಾಗ್ಬೇಕು, ಯಾರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಜನಕ್ಕೆ ಗೊತ್ತಾಗ್ಬೇಕು, ಇವ್ರು ಹೆಂಗ್ ಮಿಸ್ಯೂಸ್ ಮಾಡ್ಕೊಂಡವ್ರೆ ಜನಕ್ಕೆ ಗೊತ್ತಾಗ್ಬೇಕು. ಕರೆಕ್ಟ್ ಇಲ್ಲ ಮೇಡಮ್? ಇಟ್ಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಇದು, ಫ್ರೀಡಮ್ ಆಫ್ ಸ್ಪೀಚ್ ಇದು. ತಡೆ ಹಾಕ್ಬೇಕಾದ್ರೆ ತಡೆ ಹಾಕ್ಸಿ,
ನಾನು ಬೇಡ ಅಂತ ಹೇಳಲ್ಲ, ನಿಮ್ಮ ರೈಟ್ಸು ಇದೆ. ಹೌದು. ಹೋಗಿ ಎಲ್ಲೆಲ್ಲಿ ಹೋಗ್ತೀರಾ ಹೋಗ್ಬಿಟ್ಟು ನನಗೆ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ. ಐ ವಿಲ್ ಫೇಸ್ ದಿ ಲಾ ಇನ್ಶಾಲ್ಲ. ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಹೋಗಿ ಎಲ್ಲೆಲ್ಲಿ ಮಾಡಬೇಕು, ನಿಮ್ಮ ರೈಟ್ಸ್ ಇದೆ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ಏನಿದೆ ಅಂತ ಹೇಳಿದ್ರೆ, ಇವಾಗ ಇಷ್ಟೆಲ್ಲ ನಡೆದಾದ್ಮೇಲೆ ಪ್ಲಾಟ್ಫಾರ್ಮ್ಗೆ ಬರಬೇಕು, ಇಲ್ಲ ಮೀಡಿಯಾಗೆ ನಾನು ಬರಲೇಬೇಕು. ಇವಾಗ ಮೀಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾನು ಜನಕ್ಕೆ ತೋರಿಸ್ಬೇಕು, ಹಿಂಗಿಲ್ಲ ಹಿಂಗಿದೆ, ಹಿಂಗಿಲ್ಲ ಹಿಂಗೆ ಮಾಡ್ತವ್ರು ಇವರು, ಸ್ವಲ್ಪ ನೋಡಿ ಆಚೆ ಬಂದು ಮೇಡಮ್, ಸೆಕೆಂಡ್ ಸೈಡ್ ಆಫ್ ದಿ ಸ್ಟೋರಿನಲ್ಲಿ ಬಂದು ನಾವೇ ನಿಮಗೋಸ್ಕರ, ನಾವೇ ನಿಮ್ಮ ಜನಗಳು, ನಾವೇ ನಿಮಗೋಸ್ಕರ ಅದೇನೇನೋ ಹೇಳ್ತಾರೆ ಪ್ರಚಾರ. ಹೌದು, ಎಲೆಕ್ಷನ್ ಅಂತ ಬಂದರೆ ಏನಂತ ಹೇಳೋಣ. ಒಂದ್ಸಲಿ ಸರ್ವೆ ಮಾಡಿ ಮೇಡಮ್, ನಮ್ಮ ಏರಿಯಾ ಹೆಂಗಿದೆ ಅಂತ. ಆ ಬಡಸ್ಥಾನದಲ್ಲಿ ಬದುಕ್ತಾ ಇರೋರು ಬಡಸ್ಥಾನದಲ್ಲಿನೇ ಸತ್ತೋಗ್ತವ್ರೆ. ಇಲ್ಲಿ ನೀವು ಹೇಳ್ಬಾರ್ದು, ಆ ರೀತಿಯಿಂದ ನಿಮ್ಮ ಪೇಪರ್ಸ್ ತೋರಿಸ್ತೈತೆ. ಅಲ್ಲಿ ಬಂದು ನೀವು ನಾನೇ ನಿಮಗೋಸ್ಕರ, ನಾನೇನಂತ ಹೇಳೋಣ, ದೊಡ್ಡದಾಗಿ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾನೇ ರಾಜ, ನಾನೇ ಪ್ರಜಾ, ನಾನೇ ಮಂತ್ರಿ, ನಾನು ಆಟ ಆಡಿದೇ ಆಟ, ಹಿಂಗೆ ಹೇಳಿ 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 ನಮಗೋಸ್ಕರನೂ ಇವರು ಫುಲ್ ಟೈಟ್ ಮಾಡಿಬಿಟ್ಟವ್ರೆ. ಜನಕ್ಕೂ ಸ್ವಲ್ಪನೂ ಅಯ್ಯೋ ಅಂತ ಮಾತೇ ಇಲ್ಲ. ಸೊ ಇವಾಗ ಅಲ್ಟಿಮೇಟ್ಲಿ ಇವಾಗ ನಾನು ಬರಬೇಕು, ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಅವೇರ್ನೆಸ್ ಮಾಡಬೇಕು. ಅವೇರ್ನೆಸ್ ಜೊತೆಯಲ್ಲಿ ಇವಾಗ ನೀವು ಕೇಳಿದ್ದು ಕ್ವಶನ್ಗೆ 5 ಕಮಿಟಿನಲ್ಲಿ ಇವರು ಒಬ್ಬರೇ ಇಲ್ಲ, ಸುಮಾರು ಜನ ಕೂತವ್ರೆ, ಅಧಿಕಾರ ಹಿಡ್ಕೊಂಡು ಕೂತವ್ರೆ, ಬಿಡಲ್ಲ. ಅವ್ರಿಗೂ ಅಂತ್ಯವ್ರಿಗೂ ಕಮಿಟಿಯಲ್ಲಿ ಬರಬೇಕು ಅಂದರೆ ಯಾರೋ ಒಬ್ಬರು ರೆಫರೆನ್ಸ್ ಮಾಡಿ ಸೆಲೆಕ್ಷನ್ಗೆ ಹೋಗ್ತಾರೆ. ನಾನು ಅದೇ ಹೇಳಿದ್ದು ಓದ್ಸಲಿ, ಸೆಲೆಕ್ಷನ್. ದಯವಿಟ್ಟು ಮಿನಿಸ್ಟರ್ ಸಾಹೇಬ್ರೆ, ಇಲ್ಲಿ ಏನಾರ ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿನಲ್ಲಿ ಸುಧಾರ್ ಬರಬೇಕಾಗಿದ್ರೆ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕಾಗಿದ್ರೆ ಸುಮಾರು ವಿಷಯಗಳು ಇದೆ. ಅಂದರೆ ಒಂದು ಕಾರಣ, ಐ ಥಿಂಕ್ ಫ್ರಮ್ ಏನು ಡಾಕ್ಯುಮೆಂಟ್ಸ್ ನಾನು ನೋಡ್ತಾ ಇದ್ದೀನಿ ಆ ಪ್ರಕಾರ, ಬಿಕಾಸ್ ಐ ಆಮ್ ನಾಟ್ ಎ ಆಫೀಸರ್ ಟು ಪ್ರೂವ್ ದೆಮ್, ಒಂದು ಏನೋ ನಮಗೂ ದೇವರ ಬುದ್ಧಿ ಕೊಟ್ಟವನಿಲ್ಲ, ಆ ಬುದ್ಧಿಯಿಂದ ನಾನು ನೋಡ್ತಾ ಇದ್ದೀನಿ. ಸೆಲೆಕ್ಷನ್ ಯಾವ ಕಾರಣಕ್ಕೂ ನೀವು ದಯವಿಟ್ಟು ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ ಕೊಡ್ರಿ. ಇಲ್ಲಿ ಒಂದು ಸೆಲೆಕ್ಷನ್ ಬರಬಾರ್ದು, ಒಂದು ಅಡಾಕ್ ಕಮಿಟಿ ಬರಬಾರ್ದು. ಆವಾಗ ಇವರು ಎಲ್ಲರೂ ಈ ಓಲ್ಡ್ ಫೇಸಸ್ಸನ್ನು ಯಾರ್ಯಾರು ಏನೇನು ಮಾಡೋರೆ ಅದು ಬೇರೆ ವಿಚಾರ, ಇವರೆಲ್ಲ ಹೋಗ್ತಾರೆ. ನ್ಯೂ ಫೇಸಸ್ಗೆ ಒಳಗಡೆ ಬರೋಕ್ಕೆ ಒಂದು ಅವಕಾಶ ಸಿಗ್ತದೆ. ನಾನು ಕೇಳ್ಕೊಳ್ಳೋದು, ನ್ಯೂ ಫೇಸಸ್ ಯಾವಾಗ ಬರ್ತದೆ, ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ಸಾಹೇಬ್ರೆ. ಇನ್ನೊಂದು ಮಾತು ನಾನು ನೋಡಿದ್ದೀನಿ, ಒಂದು ಮಿಸ್ಸಿಂಗ್ ಲಿಂಕು ಕೇಳಕ್ಕೆ ಹೋಗ್ತೀನಿ, ಪ್ರೂವ್ ಮಾಡೋಕ್ಕೆ ಹೋಗಲ್ಲ. ಇವನು ಒಂದಿಂದ ಮೋರ್ ದೆನ್ 1 ಕಮಿಟಿನಲ್ಲಿ ಯಾರೋ XYZ ಕೂತವನೆ ಅಂತ. ಇದು ಸ್ವಲ್ಪ ಸೀರಿಯಸ್ ನೋಟ್ನಲ್ಲಿ ಕೇಳಿ ಮೇಡಮ್. ಒಂದಿಂದ 2-3 ಕಮಿಟೀಸ್ನಲ್ಲಿ ಕೂತವನು XYZ ಅಂತ ಗೊತ್ತಾಗಲ್ಲ. ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆಫೀಸರ್ ನೋಡಬೇಕು ಅಂದರೆ ದಯವಿಟ್ಟು ಒಂದು ಸೀರಿಯಸ್ ನೋಟ್, ಯು ಆಸ್ಕ್ ದಿ ಮೆಂಬರ್ಸ್ ಹೂ ವಾಂಟ್ ಟು ಬಿ ಗೆಟ್ ಎಲೆಕ್ಟೆಡ್ ಟು ಪ್ರೆಸೆಂಟ್ ಎ ಅಂಡರ್ಟೇಕಿಂಗ್ ಅಫಿಡೇವಿಟ್ ದಟ್ ಹಿ ಡಸ್ ನಾಟ್ ಆಕ್ಯುಪೈ. ಯಾವುದೋ ಬೇರೆ ಕಮಿಟಿನಲ್ಲಿ ಮೆಂಬರ್ ಇಲ್ಲ, ಒಂದು ಅಂಡರ್ಟೇಕಿಂಗ್ ತಗೊಳ್ಳಿ. ಇವ್ರೇನ ಯಾಮರ್ಸ್ಕೊಂಡು ಈ ಭಾಷೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನಕ್ಕೆ ಸುಲಭಗೆ ಗೊತ್ತಾಗಬೇಕು. ಯಾಮರ್ಸ್ದಂಗೆ ಟ್ರಾನ್ಸ್ಪರೆಂಟ್ ವೇನಲ್ಲಿ ಒಂದೇ ಕಮಿಟಿನಲ್ಲಿ ಒಬ್ಬ ಇರಬೇಕು ಅಂದರೆ ಒಂದು ಅಂಡರ್ಟೇಕಿಂಗ್ ಸೀರಿಯಸ್ ನೋಟ್ನಲ್ಲಿ ತಗೊಳ್ಳಿ ಇವ್ರದ್ದು. ಇಲ್ಲಾಂದ್ರೆ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ನಾವು ಹೋಗಿ ಮಣ್ಗೆ ಸೇರ್ಕೊಂಡ್ಬಿಡ್ತೀವಿ. ಇವರು ರಾಜಕೀಯ ಏನು, ಆಮೇಲೆ ಏನದು ಏನೇನೋ ಮಾಡ್ಕೊಂಡು ಇವರು ದುಡ್ಡು ಮಾಡ್ಕೊಂಡು ಇರ್ತಾರೆ. ಕುಟುಂಬ ರಾಜಕಾರಣನೂ ಇರ್ತದೆ, ಅದೇನೇನೋ ಇರ್ತದೆ. ಯಾರಿಗೂ ಬ್ಲೇಮು ಮಾಡೋಕ್ಕಾಗಲ್ಲ, ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ಒಂದ್ಸಲಿ ಅಂಡರ್ಟೇಕಿಂಗ್ ಬಂದ್ಬಿಟ್ರೆ ಇವರಿಂದ ನಾಟ್ ಮೋರ್ ದೆನ್ 1 ಕಮಿಟಿ ಮೆಂಬರ್ ನಾನು ಎಲ್ಲೋ ಪ್ರೀವಿಯಸ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಲೈನ್ನಲ್ಲಿ ಕೂತ್ಕೋಬೋದು ಒಂದು ಸಬ್ಜೆಕ್ಟ್ ಇದು. ಇಲ್ಲಾಂದ್ರೆ ಅದೇ ಬಟ್ಟೆಗೆ ಕಲ್ಲು ಹೊರದಂಗೆನೆ ಇದೆಲ್ಲ ನಾವು ಮಾತಾಡೋದು. ಸಬ್ಜೆಕ್ಟ್ ರಿಸಾಲ್ವ್ ಆಗಿ ಸಬ್ಜೆಕ್ಟ್ ಮೇಲೆ ನಮಗೆ ನ್ಯಾಯ ಸಿಗಬೇಕು ಅಂದರೆ, ಸಬ್ಜೆಕ್ಟ್ ಮೇಲೆ ನಮ್ಮ ಜನಕ್ಕೆ ನ್ಯಾಯ ಆಗಬೇಕು ಅಂತ ಹೇಳಿದ್ರೆ, ಪ್ಲೀಸ್ ಎ ಹಂಬಲ್ ರಿಕ್ವೆಸ್ಟ್ ಒನ್ಸ್ ಅಗೇನ್, ನಮ್ಮ ಮೈಸೂರಿನವ್ರಿಗೆ ಒಂದು ಟ್ರಯಲ್ ಬೇಸಿಂದ ನೀವು ನೋಡಿ, ನಾನು ಕೇಳ್ಕೊಳ್ಳೋದು.
60 ಕಮಿಟಿಗಳಿದೆ. ಈಗ 60 ಕಮಿಟಿಗಳಲ್ಲೂ ಅದೇ ತರ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಫುಲ್ ಇದೆ ಮೇಡಮ್, ಫುಲ್ ಇದೆ. ಸೊ 60 ಕಮಿಟಿಗಳಿಗೆ ಈ ರೀತಿಯಾಗಿ ಅವ್ರು ಏನಾದ್ರು ದಾಖಲೆಗಳನ್ನ ನೋಡಿ ಅಫಿಡವಿಟ್ ನೋಡಿದಾಗ ಗೊತ್ತಾಗ್ತದೆ. 60 ಜನ ಕಮಿಟಿಗಳಿಗೆ 60 ಜನ ಅಧ್ಯಕ್ಷರು ಅಂತ ಆಗ್ತಾರೆ. ಈಗ ಹೆಂಗಾಗಿದೆ, 60 ಕಮಿಟಿಗಳ ಹೆಸರಿಗೆ ಮಾತ್ರ ಇದೆ. ಆದ್ರೆ ಒಬ್ಬೊಬ್ರು 5 ಕಮಿಟಿಗಳೆಲ್ಲ ಆಯ್ತು ಅಂದ್ರೆ ಎಷ್ಟು ಜನ? 6 ರಿಂದ 7 ಜನ, 8 ಜನ ಅಷ್ಟೇ, ಮುಗ್ದೋಯ್ತು. ಇನ್ ಮತ್ತೆ ಎಲ್ಲಿ, ಹೆಂಗೆ? ನಾನು ಇದು ಕೇಳ್ಕೊಳ್ತಾ ಇರೋದು ಸೀರಿಯಸ್ ನೋಡಿದ್ರೆ ಒಂದ್ ಸ್ವಲ್ಪ ಟ್ರಯಲ್ ಬೇಸ್ ನಲ್ಲಿ ನೀವು ಮೈಸೂರು ಸಿಟಿಗೆ ನೋಡಿ. ನಾನು ಕೇಳ್ಕೊಳ್ತಾ ಇರೋದು ಯಾಕಂದ್ರೆ ಐ ಆಮ್ ಸ್ಪೆಸಿಫಿಕ್ ಆಗಿ ಅವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ ಮೇಡಮ್, ಸುಮಾರು ನಾನು ಮೈಸೂರು ಸಿಟಿಗೆ ಟಾರ್ಗೆಟ್ ಇಲ್ಲ, ಮೈಸೂರು ಸಿಟಿನಲ್ಲಿ ಇರ್ರೆಗ್ಯುಲೇಟರ್ಸ್ ನಡೀತಾ ಇರೋದು ನಾನು ನೋಡ್ತಾ ಇದ್ದೀನಿ. ನನ್ನ ಕಣ್ ಮುಂದ್ಗಡೆ ಇದೆಲ್ಲ ಬರ್ತಾ ಇದೆ. ಇನ್ನ ಸುಮಾರು ಇದೆ ಸಬ್ಜೆಕ್ಟ್ಸು, ಅದರ ಮೇಲೆ ಮಾತಾಡ್ತೀನಿ ಆಮೇಲೆ. ಅಂದ್ರೆ ಈ 5 ಕಮಿಟಿನಲ್ಲಿ ಇವ್ರು ಬರಬಾರ್ದು ಅಂತ ಹೇಳಿದ್ರೆ ಇದು ಒಂದು ತಡೆ ಹಾಕೋದು ಒಂದು ಇಶ್ಯೂ. ಇದು ಸಬ್ಜೆಕ್ಟ್. ಇದು ಒಂದ್ ಕಡೆ ಒಂದ್ ಜಾಗದಲ್ಲಿ ಒಬ್ನೇ ಇದ್ರೆ ರೆಫರೆನ್ಸ್ ನಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರೆ ಸೆಲೆಕ್ಷನ್ ತೆಗಿದ್ರೆ ನನಗೆ ಸ್ವಲ್ಪ ಒಂದು ಭರೋಸೆ ಇದೆ. ಕಾನೂನು ಪರವಾಗಿ ಎಲ್ಲ ಕೂತ್ಕೊಂಡ್ರೆ ನ್ಯೂ ಫೇಸಸ್ಸು ಬರ್ತದೆ, ಇರ್ರೆಗ್ಯುಲೇಟರೀಸು ಕಡಿಮೆ ಆಗ್ತದೆ, ಎಲ್ಲ ಸರಿಗಾಗ್ಬೋದು ಅಂತ ನನಗೆ ಒಂದು ಭರೋಸೆ. ಇದರ ಮೇಲೆ ಈ ಸಬ್ಜೆಕ್ಟ್ ಅನ್ನು ಓವರ್ ಲುಕ್ ಮಾಡೋರು ಆಫೀಸರ್ಸ್ಗೂ ನೀವು ಪನಿಷ್ ಮಾಡಕ್ಕೆ ನಿಮ್ಗೂ ಅವಕಾಶ ಸಿಗ್ತದೆ. ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಅವಾಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಮೇಡಮ್, ಒಂದು ಸತ್ಯಾಂಶ ಇದು, ಯಾರು ಅಕ್ರಮ ಯಾರು ಮಾಡಕ್ ಹೋಗಲ್ಲ. ಅವ್ರಿಗೆ ಓವರ್ ಲುಕ್ ಮಾಡಿ ಎಲ್ಲ ರೆಡಿ ಮಾಡ್ಕೊಡೋದು ಯಾರು ಮೇಡಮ್? ಅಡ್ಮಿನಿಸ್ಟ್ರೇಷನ್ ನಲ್ಲಿ. ಕರೆಕ್ಟ್ ಮೇಡಮ್? ನಾನೇನು ರಾಂಗ್ ಹೇಳ್ತಾ ಇದ್ದೀನಿ? ಇಲ್ಲಿ ರಾಂಗ್ ಇನ್ಪುಟ್ಸ್ ಆದ್ರೇನೆ ಅಲ್ಲ ಕ್ರಮ ಆಗೋದು. ಇವಾಗ ನಾನು ಕೇಳಕ್ ಹೋಗಿದ್ದೀನಿ 5 ಜಾಗದಲ್ಲಿ ಕೂತವ್ರು ಅಂತ ಹೇಳಿದ್ರೆ ಗೊತ್ತೇ ಇಲ್ಲ ನಮಗೆ, ಓವರ್ ಲುಕ್ ಮಾಡಿಬಿಟ್ರು. ನನ್ನ ಹತ್ರನೂ ಪ್ರೂಫ್ ಇರಲಿಲ್ಲ. ಇವಾಗ ಪ್ರೂಫ್ ಇದೆ. ಆ ಪ್ರೂಫ್ಗೆ ಇನ್ನ ಮಜಬೂತ್ ಆಗಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಅಂಡರ್ಟೇಕಿಂಗ್ ತಗೊಳ್ಳಿ. ಲೆಟ್ ಇಟ್ ಬಿ ನಮ್ಮ MLA ಆಲ್ಸೋ, ಲೆಟ್ ಇಟ್ ಬಿ ಕಾಮನ್ ಫಿಗರ್ ಆಲ್ಸೋ. ಅಂಡರ್ಟೇಕಿಂಗ್ ತಗೊಂಡ್ಬಿಟ್ಟು ಇವ್ರಿಗೆ ಕುಣಿಸಿ ಕಮಿಟಿನಲ್ಲಿ ಜವಾಬ್ದಾರಿ ಕೊಡ್ರಿ. ಅದು ಹೇಳಿ ನನ್ನ ಈ ರಿಕ್ವೆಸ್ಟನ್ನು ಹೇಳಿಬಿಟ್ಟು ಸದ್ಯಕ್ಕೆ ನಾನು ಈ ಮಾತು. ಓಕೆ ಸರ್, ಕೇಳಿದಕ್ಕೆ ಕರೆಕ್ಟಾಗಿ ಏನು, ಒಬ್ಬ ವ್ಯಕ್ತಿ 4 ಕಮಿಟಿ 5 ಕಮಿಟಿಯಲ್ಲಿ ಈಗಾಗಲೇ ಕೂತ್ ಬಿಟ್ಟಿದ್ದಾರೆ ಸರ್. ಹೇಳ್ತಾ ಇರೋದೇನು ಅಂತ ಅಂದ್ರೆ ಒಂದು ಕಮಿಟಿಲಿ ಕೂರ್ಬೇಕು. ಅದು ಹೇಗೆ 4-5 ಕಮಿಟಿ? ಅವ್ರುಗಳೇ 10-15 ವರ್ಷದಿಂದ ಎಲೆಕ್ಷನ್ ಮಾಡದೆ ಈಗಾಗಲೇ ಕೂತಿದ್ದಾರೆ. ಅಟ್ಲೀಸ್ಟ್ ಈಗಲಾದ್ರೂ ಇದಕ್ಕೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಹೊಸರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಈಗಿರುವಂತವರ ಮೇಲೆ ಒಂದು ತನಿಖೆ ಕೂಡ ಆಗಬೇಕು, ಅವರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತ ಶರೀಫ್ ಸರ್ ಅವರು ಹೇಳ್ತಾ ಇರುವಂತದ್ದು. ಇದನ್ನ ಹೇಳ್ತಾ ಏನು ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 6 ನಾನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.